ನಮಸ್ಕಾರ. ಬನ್ನಿ, ಇವತ್ತು ಕರ್ನಾಟಕದಲ್ಲಿ ಬಹಳ ಚರ್ಚೆಯಲ್ಲಿರುವ ವಿಷಯ ಅಂದ್ರೆ 5 ಗ್ಯಾರಂಟಿಗಳ ಬಗ್ಗೆ ಇಷ್ಟು ಉಂಡಾಣಪೂರ್ವಕವಾಗಿ ನೋಡೋಣ. ಈ ದೊಡ್ಡ ಕಲ್ಯಾಣ ಯೋಜನೆಗಳು ನಿಜಕ್ಕೂ ರಾಜ್ಯದ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ, ಇದರ ಹಿಂದಿನ ಅಸಲಿ ಕಥೆ ಏನು ಅಂತ ದಾಖಲೆಗಳ ಮೂಲಕನೇ ತಿಳಿದುಕೊಳ್ಳೋಣ. ನೋಡೋದಕ್ಕೆ ಈ ಯೋಜನೆಗಳು ತುಂಬಾನೇ ಆಕರ್ಷಕವಾಗಿ ಕಾಣಿಸ್ತವೆ ಅಲ್ವಾ? ಆದ್ರೆ ಈ ಪ್ರತಿಯೊಂದು ಭರವಸೆಯ ಹಿಂದೆ ಒಂದು ದೊಡ್ಡ ಆರ್ಥಿಕ ಲೆಕ್ಕಾಚಾರ ಇದೆ. ಈ ವಿಶ್ಲೇಷಣೆಯಲ್ಲಿ ಆ ಭರವಸೆ ಮತ್ತು ಅದಕ್ಕೆ ತೆರಬೇಕಾದ ಬೆಲೆಯ ನಡುವಿನ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲು ಈ ಗ್ಯಾರಂಟಿಗಳು ಅಂದ್ರೆ ಏನು ಅಂತ ಒಮ್ಮೆ ನೋಡ್ಬಿಡೋಣ. ಇವು ಚುನಾವಣಾ ಪ್ರಣಾಳಿಕೆಯ ಪ್ರಮುಖ ಭಾಗವಾಗಿದ್ವು ಮತ್ತು ಇಲ್ಲಿಂದಲೇ ನಮ್ಮ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಸೊ ಈ 5 ಯೋಜನೆಗಳು ನೋಡಿ, ಗೃಹಜ್ಯೋತಿ ಕರೆಂಟ್ ಬಿಲ್ ಟೆನ್ಷನ್ ಕಡಿಮೆ ಮಾಡಿದ್ರೆ ಗೃಹಲಕ್ಷ್ಮಿ ನೇರವಾಗಿ ಮನೆಯ ಯಜಮಾನಿ ಕೈಗೆ ದುಡ್ಡು ಕೊಡುತ್ತೆ. ಅನ್ನಭಾಗ್ಯ ಆಹಾರ ಭದ್ರತೆ ನೀಡುತ್ತೆ. ಯುವನಿಧಿ ನಿರುದ್ಯೋಗಿ ಯುವಕರಿಗೆ ಒಂದು ಸಣ್ಣ ಆರ್ಥಿಕ ಬೆಂಬಲ ಮತ್ತು ಶಕ್ತಿ ಯೋಜನೆ ಮಹಿಳೆಯರ ಪ್ರಯಾಣವನ್ನು ಸುಲಭ ಮಾಡುತ್ತೆ. ಅಂದರೆ ಪ್ರತಿಯೊಂದು ಯೋಜನೆ ಸಮಾಜದ ಬೇರೆ ಬೇರೆ ವರ್ಗಗಳನ್ನು ತಲುಪುವ ಗುರಿಯನ್ನ ಹೊಂದಿದೆ. ಓಕೆ, ಇಷ್ಟೆಲ್ಲ ಕೊಡ್ತಾರೆ ಅಂದ್ರೆ ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬರುತ್ತೆ? ಖರ್ಚೆಷ್ಟು? ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ. ಬನ್ನಿ, ಮುಂದಿನ ಸ್ಲೈಡ್ನಲ್ಲಿ ಉತ್ತರ ನೋಡೋಣ. ಹೌದು, ನೀವು ನೋಡ್ತಾ ಇರೋ ನಂಬರ್ ಸರಿ ಇದೆ. 2025-26ರ ಬಜೆಟ್ನಲ್ಲಿ ಸುಮಾರು 51,000 ಕೋಟಿ ರೂಪಾಯಿ. ಆ್ಯಂಡ್ ನೆನ್ಪಿರ್ಲಿ, ಇದು ಒಮ್ಮೆ ಕೊಟ್ಟು ಮುಗಿಯೋ ಕಥೆಯಲ್ಲ. ಪ್ರತಿ ವರ್ಷ ಇಷ್ಟು ದುಡ್ಡು ಬೇಕೇ ಬೇಕು. ಇಂಟ್ರೆಸ್ಟಿಂಗ್ ಅಲ್ವಾ? ನೋಡಿ, ಇದನ್ನ ಹೀಗರ್ಥ ಮಾಡ್ಕೊಳ್ಳೋಣ. ರಾಜ್ಯದ ಸಂಪೂರ್ಣ ಆದಾಯವನ್ನ ಒಂದು 100 ರೂಪಾಯಿ ಅಂದ್ಕೊಂಡ್ರೆ ಅದರಲ್ಲಿ 15 ರೂಪಾಯಿ ಬರೀ ಈ ಗ್ಯಾರಂಟಿಗಳಿಗೆ ಹೋಗ್ತಿದೆ. ಇದು ರಾಜ್ಯದ ಬಜೆಟ್ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಸರಿ, ಭರವಸೆಗಳನ್ನು ಕೊಟ್ಟಾಯ್ತು, ಬಜೆಟ್ ಕೂಡ ಇಟ್ಟಾಯ್ತು. ಆದ್ರೆ ನಿಜವಾಗ್ಲೂ ಜನರಿಗಿದೆಲ್ಲ ತಲುಪ್ತಿದ್ಯಾ? ಗ್ರೌಂಡ್ ರಿಯಾಲಿಟಿ ಏನ್ ಹೇಳುತ್ತೆ ನೋಡೋಣ ಬನ್ನಿ. ಈ ಸ್ಲೈಡ್ ನೋಡಿ, ಭರವಸೆಗೂ ವಾಸ್ತವಕ್ಕೂ ಇರೋ ಅಂತರ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯನ್ನೇ ತಗೊಳ್ಳಿ. ಜನವರಿ 2025ರ ಲೆಕ್ಕದ ಪ್ರಕಾರ ಸುಮಾರು 7,500 ಕೋಟಿ ರೂಪಾಯಿ ಪೇಮೆಂಟ್ ಇನ್ನೂ ಬಾಕಿ ಇದೆಯಂತೆ. ಅದೇ ರೀತಿ ಅನ್ನಭಾಗ್ಯದಲ್ಲಿ ಅಕ್ಕಿ ಬದಲು ಕೊಡ್ತೀವಿ ಅಂದಿದ್ದ ದುಡ್ಡು ಕೂಡ ಜನರಿಗೆ ಸರಿಯಾದ ಸಮಯಕ್ಕೆ ತಲುಪ್ತಿಲ್ಲ ಅಂತೆ ವರದಿಗಾರು ಹೇಳ್ತಿವೆ. ಹಾಗಾದ್ರೆ ಒಂದ್ ಕಡೆ ಇಷ್ಟೊಂದು ಖರ್ಚು ಮಾಡಕ್ಕೆ ಸರ್ಕಾರ ಇನ್ನೊಂದು ಕಡೆಯಿಂದ ಹಣವನ್ನ ಹೊಂದಿಸ್ಬೇಕಲ್ವಾ? ಇದನ್ನೇ ನಾವು ಅರ್ಥಶಾಸ್ತ್ರದಲ್ಲಿ ಆಪರ್ಚುನಿಟಿ ಕಾಸ್ಟ್ ಅಂತ ಕರೆಯೋದು. ಅಂದ್ರೆ ಒಂದನ್ನ ಪಡೆಯಕ್ಕೆ ಇನ್ನೊಂದನ್ನ ಬಿಟ್ಕೊಡ್ಬೇಕಾಗತ್ತೆ. ಇದು ಕೇವಲ ನಿಮ್ಮ ಮಾತು ಮಾತ್ರ ಅಲ್ಲ. ದೇಶದ ಅತಿ ದೊಡ್ಡ ಲೆಕ್ಕ ಪರಿಶೋಧಕ ಸಂಸ್ಥೆ ಅಂದ್ರೆ CAG ಕೂಡ ಇದೇ ಎಚ್ಚರಿಕೆಯನ್ನ ಕೊಟ್ಟಿದೆ. ಅವ್ರೇನ್ ಹೇಳ್ತಾರಂದ್ರೆ, ಸರಿಯಾದ ಪ್ಲಾನಿಂಗ್ ಇಲ್ದೆ ಈ ರೀತಿ ದೊಡ್ಡ ದೊಡ್ಡ ಸಬ್ಸಿಡಿಗಳನ್ನ ಜಾರಿ ಮಾಡಿದ್ರೆ ರಾಜ್ಯದ ಆರ್ಥಿಕ ಸ್ಥಿತಿ ಮೇಲೆ ದೊಡ್ಡ ಹೊಡೆತ ಬೀಳ್ಬಹುದು ಅಂತ. ಸೊ ಈ ಒತ್ತಡ ಅಥವಾ ಹೊಡೆತ ಬೇರೆ ಯಾವ ಕ್ಷೇತ್ರಗಳ ಮೇಲೆ ಬೀಳುತ್ತಿದೆ? ಈ ದೊಡ್ಡ ಕಲ್ಯಾಣ ಯೋಜನೆಗಳ ಖರ್ಚನ್ನ ಸರಿದೂಗಿಸಲು ಸರ್ಕಾರ ಬೇರೆ ಕಡೆ ಖರ್ಚು ಕಡಿಮೆ ಮಾಡಲೇಬೇಕಾಗಿದೆ. ಇದರ ಪರಿಣಾಮ ಬೇರೆ ಅಭಿವೃದ್ಧಿ ಕಾರ್ಯಗಳ ಮೇಲೆ ಆಗ್ತಿದೆ. ಇಲ್ಲಿ ನೋಡಿ, ಅಂಕಿಅಂಶಗಳು ಸ್ಪಷ್ಟವಾಗಿವೆ. ರಸ್ತೆ, ಸೇತುವೆ ಈ ತರಹದ ಮೂಲ ಸೌಕರ್ಯಕ್ಕೆ ಮೀಸಲಿಟ್ಟಿದ್ದ ಹಣದಲ್ಲಿ ಸುಮಾರು 5,200 ಕೋಟಿ ಕಡಿತವಾಗಿದೆ. ಅದಕ್ಕಿಂತಲೂ ಆತಂಕಕಾರಿ ವಿಷಯ ಅಂದ್ರೆ SC/ST ಸಮುದಾಯಗಳ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಿದ್ದ ಸುಮಾರು 13,400 ಕೋಟಿ ರೂಪಾಯಿ ಫಂಡ್ಸನ್ನ ಈ ಗ್ಯಾರಂಟಿಗಳ ಕಡೆಗೆ ಡೈವರ್ಟ್ ಮಾಡಲಾಗಿದೆ ಅಂತ ವರದಿಗಳು ಹೇಳ್ತೇವೆ. ಈ ಎಲ್ಲವನ್ನೂ ನೋಡಿದ್ಮೇಲೆ ನಮ್ಮ ತಲೆಯಲ್ಲಿ ಬರೋದು ಒಂದೇ ಪ್ರಶ್ನೆ: ಇದು ನಿಜವಾಗ್ಲೂ ಸಸ್ಟೈನಬಲ್ ವೆಲ್ಫೇರ್ ಮಾಡೆಲ್ ಹೌದಾ, ಅಥವಾ ಒಂದು ದೊಡ್ಡ ಆರ್ಥಿಕ ರಿಸ್ಕ್ ತಗೊಳ್ತಾ ಇದೀವಾ? ಮುಂದೆ ಬರ್ಬೋದಾದ ರಿಸ್ಕ್ಗಳನ್ನ ನೋಡೋದಾದ್ರೆ 4 ಮುಖ್ಯವಾದವುಗಳು ಕಾಣಿಸುತ್ತೆ. ಮೊದಲನೇದಾಗಿ, ಪ್ರತಿ ವರ್ಷ ಇಷ್ಟೊಂದು ದುಡ್ಡು ಹೊಂದಿಸೋಕ್ ಆಗುತ್ತಾ? ಎರಡನೇದಾಗಿ, ಈ ಗ್ಯಾರಂಟಿಗಳಿಗಾಗಿ ಹಣ ಖರ್ಚು ಮಾಡ್ತಾ ಹೋದ್ರೆ ಶಿಕ್ಷಣ, ಆರೋಗ್ಯ, ರಸ್ತೆಗಳ ಗತಿ ಏನು? ಮೂರನೇದು, ರಾಜಕೀಯವಾಗಿ ಒಮ್ಮೆ ಶುರು ಮಾಡಿದ್ಮೇಲೆ ಈ ಯೋಜನೆಗಳನ್ನ ನಿಲ್ಸೋಕ್ಕಾಗುತ್ತಾ? ಮತ್ತು ಕೊನೆಯದಾಗಿ, ಇದರಿಂದ ಸಮಾಜದಲ್ಲಿ ಅಸಮಾನತೆಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆಯಾ? ನಾವು ಕ್ರೌಡಿಂಗ್ ಔಟ್ ಅನ್ನೋ ಪದವನ್ನು ಬಳಸಿದ್ವಿ ಅಲ್ಲ, ಅದಂದ್ರೆ ಏನು ಅಂತ ಸರಳವಾಗಿ ಹೇಳ್ತೀನಿ ಕೇಳಿ. ಸರ್ಕಾರ ತನ್ನ ಬಜೆಟ್ನ ದೊಡ್ಡ ಭಾಗವನ್ನ ಒಂದೇ ಕಡೆ ಅಂದ್ರೆ ಇಲ್ಲಿ ಗ್ಯಾರಂಟಿಗಳ ಮೇಲೆ ಖರ್ಚು ಮಾಡಿದಾಗ ಬೇರೆ ಮುಖ್ಯವಾದ ಕ್ಷೇತ್ರಗಳಿಗೆ, ಉದಾಹರಣೆಗೆ ಹೊಸ ಸ್ಕೂಲ್ ಕಟ್ಟೋದು, ಆಸ್ಪತ್ರೆಗಳನ್ನು ಅಭಿವೃದ್ಧಿ ಮಾಡೋದು, ಇದಕ್ಕೆಲ್ಲ ಹಣದ ಕೊರತೆ ಉಂಟಾಗುತ್ತೆ. ಇದನ್ನೇ ಕ್ರೌಡಿಂಗ್ ಔಟ್ ಅನ್ನೋದು. ಸೊ ಅಂತಿಮವಾಗಿ ನಾವೇನು ಅರ್ಥ ಮಾಡ್ಕೊಳ್ಬೋದು? ಒಂದು ಕಡೆ ಈ ಯೋಜನೆಗಳಿಂದ ಜನರಿಗೆ ನೇರವಾದ ಸಾಮಾಜಿಕ ಲಾಭ ಇದೆ ಅನ್ನೋದಲ್ಲಿ ಸಂಶಯವೇ ಇಲ್ಲ. ಆದರೆ ಇನ್ನೊಂದು ಕಡೆ ಇದಕ್ಕೆ ತಗುಲ್ತಿರುವ ಆರ್ಥಿಕ ಬೆಲೆ, ಅನುಷ್ಠಾನದಲ್ಲಿ ಆಗ್ತಿರೋ ತೊಂದರೆಗಳು ಕೂಡ ಅಷ್ಟೇ ಸತ್ಯ. ಹಾಗಾಗಿ ದೀರ್ಘಾವಧಿಯಲ್ಲಿ ಇದು ರಾಜ್ಯಕ್ಕೆ ಉಳಿತಾ ಅನ್ನೋದೇ ಸದ್ಯಕ್ಕೆ ಉತ್ತರವಿಲ್ಲದ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಹಾಗಾದ್ರೆ ಈ ಕಲ್ಯಾಣದ ಭರವಸೆ ಅನ್ನೋದು
ಕರ್ನಾಟಕವನ್ನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸುವ ದಾರಿದೀಪವೋ ಅಥವಾ ರಾಜ್ಯದ ಆರ್ಥಿಕ ಭವಿಷ್ಯವನ್ನೇ ಪಣಕ್ಕಿಟ್ಟು ಆಡ್ತಿರುವ ಒಂದು ದೊಡ್ಡ ಜೂಜಾಟವೋ ಈ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಸಮಯ ಬಂದಿದೆ.